ಯದುಕುಮಾರ್ ಅವರೇ ನೀವೇನು ಮಾತನಾಡ್ತೀವಿ? ಎಸ್ ಪ್ಲೀಸ್ ಮೇಡಮ್. ಇವಾಗ ಇದು ಹೇಳಿದೆ ನಾನು, ಅದು ಹಲವಾರು ಉದಾಹರಣೆಗಳು ಕೊಟ್ಟೆ. ಈ ಉದಾಹರಣೆಗಳನ್ನ ಸ್ವಯಂ ಸೇವಕರು ಮಾಡಿದ್ರೆ ಇಲ್ಲ ಬೇರೆಯವ್ರು ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ಸ್ ತಗೊಂಡ್ರ? ಅವ್ರ ಮೇಲೆ ಆಕ್ಷನ್ಸ್ ತಗೊಂಡಿಲ್ಲ ನೀವು. ಸಚಿವ ಸಂಪುಟದಲ್ಲಿ ಅವ್ರು ಬಂದ್ಬಿಟ್ಟು ಅಮಾಯಕರು, ಅವ್ರಿಗೆ ಯಾವ್ದು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಅದನ್ನ ಪ್ರೊಮೋಗೇಟ್ ಮಾಡೋರು ಸಂವಿಧಾನ ಎತ್ತಿಡಿತೀರ. ಅದಲ್ಲಿ ಸಂವಿಧಾನದ ಬಗ್ಗೆ ನ್ಯಾಯಸಮ್ಮತವಾಗಿ ಮಾಡ್ತಾರೆ ಅಂತಲ್ಲ. 75ರಲ್ಲಿ ಯಾವ ಸಂವಿಧಾನವನ್ನ ಗತ್ತಿರಿಸಿದ್ರಿ ನೀವು? ಅದ್ರ ವಿರುದ್ಧ ಹೋರಾಡಿದಂಥದ್ದು ಇದೇ ಸ್ವಯಂ ಸೇವಕ ಸಂಘ. 21 ತಿಂಗಳು 40,000ಕ್ಕಿಂತ ಹೆಚ್ಚು ಜನ ಸಂಘದ ಶಾಖೆ ಇದ್ದಂಥವ್ರು. ನೀವು ಓದ್ಕೊಳ್ರಿ, ನೀವು ಸರಿಯಾಗಿ ಓದ್ಕೊಳ್ರಿ, ನೀವು ಓದ್ಕೊಳ್ಳೋದಲ್ಲಿ ಈ ತರದ್ ಮಾಡ್ಬೇಕಾದಾಗ ಈ ತರದ ದೇಶ ವಿರೋಧ ಚಟುವಟಿಕೆಗಳು ನಡೆಸಿದವ್ರು ಇವರು. ಮಾಧ್ಯಮದ ಮೇಲೆ ಪ್ರತಿಬಂಧ ಹೇಳಿದವ್ರು ಇವರು. ಒಂದು ಮಾಧ್ಯಮ ಬಂದು ಫ್ರೀಯಾಗಿ ವಿರೋಧ ಪಕ್ಷದ ಇವ್ರು ಬಂದ್ಬಿಟ್ಟು ಮಾತಾಡ್ತಾರೆ. ಅದಲ್ಲಿ ಇವ್ರಿಗೆ ಹೇಳ್ಬೇಕಾಗತ್ತೆ ಮೇಡಮ್, ಖರ್ಗೆ ಒಂದೇ ಒಂದು ಕೆಲಸ ಪಂಚಾಯತ್ ರಾಜ್ ದೊಡ್ಡ ಮಿನಿಸ್ಟ್ರಿ ಏನ್ ಮಾಡಿದ್ದಾರೆ ಮೇಡಮ್? ಅಲ್ಲಿ ಯಾವ್ದು ಇಲ್ಲ. ತಾವೇ ಅವಾಗಲೇ ಉಲ್ಲೇಖ ಮಾಡ್ದಂಗೆ ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಇವರೇ ಅಪ್ಪ ಮಕ್ಕಳು 50-60 ವರ್ಷದಿಂದ ಅಲ್ಲೇ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೊಡ್ಡ ಕರೆಗೆ ಅವ್ರು ಹೇಳ್ತಾರೆ, ಪಾಪ ನನ್ನ ಷಡ್ಯಂತ್ರ ಮಾಡಿ ಸೋಲ್ಸ್ಬಿಟ್ರು ಅಂತ. ನೀನೇನ್ ಮುದ್ದಿನ ಗಿಣಿನ ನೀನು? ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಎಲೆಕ್ಷನ್ಸ್ ನಿಂತ್ಕೋಬೇಕಾಗತ್ತೋ ಇದು ಮಾಡ್ಬೇಕಾಗತ್ತೆ. ಅಲ್ಲಿ ನನ್ನ ಸೋಲ್ಸ್ಬಿಟ್ರು ಅಂದ್ರೆ ಅದಕ್ಕೆ ಹೇಳ್ತಾ ಇರೋಂಥದ್ದು. ಅವ್ರ ಗೌರವ ಇರ್ಬೇಕ್ರಿ, ಅವ್ರ ಗೌರವ ಇರ್ಬೇಕು. ಮೋದಿ ಬಗ್ಗೆ ಯಾವ ಮಾತಾಡ್ತಾರೆ, ಯಾವ ಮಾತಾಡ್ತಾರೆ, ಗೌರವ ಇರ್ಬೇಕಾಗತ್ತೆ. ದೇಶದ ಕುಮಾರ್ ಅವರೇ, ಹಿರಿಯ ರಾಜಕಾರಣಿ, ಒಂದು ನಿಮಿಷ ಕುಮಾರ್ ಅವರೇ, ಅವ್ರೇನೇನ್ ಬಳಸಿದಾರೆ ಅಂತ ಗೊತ್ತಾಗುತ್ತೆ. ಒಂದು ಮಾತು ಕೇಳಿಸ್ಕೊಳ್ಳಿ. ಅಫ್ಕೋರ್ಸ್ ನಿಮ್ಮ ನಾಯಕರು ಉತ್ತರ ಕೊಡ್ತಾರೆ. ಒಂದು ನಿಮಿಷ ಕುಮಾರ್ ಅವರೇ ಕೇಳಿಸ್ಕೊಳ್ಳಿ. ಅಫ್ಕೋರ್ಸ್ ನಿಮ್ಮ ನಾಯಕರನ್ನ ನಾವು ಬಹುವಚನದಲ್ಲೇ ಸಂಬೋಧನೆ ಮಾಡೋಣ, ಅತ್ಯಂತ ಗೌರವ ಕೊಡೋಣ. ಈ ದೇಶ ಕಂಡಂತ ಅತಿ ದೊಡ್ಡ ರಾಜಕಾರಣಿ ಅದು ಇದು ನಿಮ್ಮ ಪ್ರಿಯಾಂಕ್ ಖರ್ಗೆ ಅವರನ್ನು ನಾವು ಬಹುವಚನದಲ್ಲೇ ಸಂಬೋಧನೆ ಮಾಡ್ತಾ ಇದೀವಿ. ಆದರೆ ಸಾಮಾನ್ಯ ಜನ ವೋಟ್ ಹಾಕಿದಾರಲ್ಲ, ಆ ಜನ ಏನ್ ಕೇಳ್ತಾರೆ ಗೊತ್ತಾ? ನಮಗೆ ನೀವು ಏನ್ ಕೆಲಸ ಮಾಡಿದೀರಾ ಅಷ್ಟೇ ಕೇಳೋದು. ನಿಮ್ಮ ರಾಜಕಾರಣ, ನೀವು ಎಷ್ಟೇ ದೊಡ್ಡ ರಾಜಕಾರಣಿ ಆಗಿರಿ, ನೀವು ಯಾವುದೇ ದೊಡ್ಡ ಪೊಸಿಷನ್ ಅಂತ ತಗೊಳ್ಳಿ, ಅದೆಲ್ಲವೂ ಬಂದಿರೋದು ಯಾರಿಂದ ಗೊತ್ತಾ? ಅಲ್ಲಿನ ಸಾಮಾನ್ಯನೊಬ್ಬ ವೋಟ್ ಹಾಕಿರೋದ್ರಿಂದ ಇವತ್ತು ಪ್ರಿಯಾಂಕ್ ಖರ್ಗೆ ಆಗ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಲಿ, ಅಥವಾ ಸಿದ್ದರಾಮಯ್ಯ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ, ಬಿಜೆಪಿ ಅವ್ರು ಯಾರಾದ್ರೂ ಆಗಿರ್ಲಿ, ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಲೀಡರ್ಸ್ ಆಗಿದ್ರೆ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಇವತ್ತು ಆ ಜಾಗದಲ್ಲಿ ಇದ್ದಾರೆ ಅಂದ್ರೆ ವೋಟ್ ಹಾಕಿರೋ ಒಬ್ಬ ಸಾಮಾನ್ಯ ನಾಗರಿಕ ಕಾರಣ ಅದಕ್ಕೆ. ಅಂತದ್ರಲ್ಲಿ ಸಾಮಾನ್ಯ ಸಾರ್ವಜನಿಕರಿಗಿಂತ ಮಿಗಿಲಾದವರಲ್ಲ ನಿಮ್ಮ ರಾಜಕಾರಣಿಗಳು. ಇದು ನನ್ನ ವಾದ ಸರ್. ಇದು ಸಾರ್ವಜನಿಕರಿಗಿಂತ ವೋಟ್ ಹಾಕದ ಒಬ್ಬ ಸಾಮಾನ್ಯ ನಾಗರಿಕನಿಗಿಂತ ಯಾವ ರಾಜಕಾರಣಿನೂ ಮೇಲಲ್ಲ. ಅವನ ಪಾದದ ಹತ್ರ ಇರಬೇಕು. ಯಾಕೆ ಹೇಳಿ? ವೋಟ್ ಕೇಳ್ಬೇಕಾದ್ರೆ ಹಂಗೆ ಹೋಗ್ತೀರಾ ನೀವುಗಳು. ಅಕೌಂಟಬಿಲಿಟಿ. ಆದ್ರೆ ನೀವು ಮಾಡ್ತಾ ಇರೋದೇನು ಅಲ್ಲರಿ? ನಿಮ್ಗೆ ಹೌದಾ, ನಿಮ್ಗೆ RSS ನಿಮ್ಗೆ ದೇಶದ್ರೋಹಿ ಅಂತ ಅನ್ಸ್ತಿದ್ಯಾ? ತಾಕತ್ತಿದ್ರೆ ಬ್ಯಾನ್ ಮಾಡ್ರಿ ಕಂಪ್ಲೀಟ್ ಆಗಿ. ನಾವೆಲ್ಲ ಮಾತಾಡಿದ್ದು 7/2/2023 ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು. ಜಗದೀಶ್ ಶೆಟ್ಟರ್ರೇ ಈ ಆದೇಶವನ್ನ ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಡರ್ ಕಾಪಿ ತೋರಿಸಿ. ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳು, ಅದನ್ನ ಹೇಳಿ, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಜನೆ ಸಂಸ್ಥೆಗಳ ಸ್ಥಳಗಳಲ್ಲಿ, ಆಟದ ಮೈದಾನಗಳಲ್ಲಿ ಯಾರು ಮಾಡಿದ್ದು? 7/2/23 ಆಟದ ಮೈದಾನದಲ್ಲಿ ಯಾವುದು ಕಾಂಗ್ರೆಸ್ ಸಮಾವೇಶನೇ ನಡೆದಿಲ್ಲ. ಯಾವುದು ಸಮಾವೇಶ ನಡೆದಿಲ್ಲ. ಯಾವನು ಪ್ರತಿಯೊಂದು ಮೇಡಮ್ ಮಾಹಿತಿ ಮತ್ತೆ ಪರ್ಮಿಷನ್ ತಗೊಂಡು ಮಾಡ್ತಾ ಇರೋದು. RSS 500 ಪೊಲೀಸ್ ಪರ್ಮಿಷನ್ ಪ್ರಶ್ನೆ ಇದೆ. ನೀವು ಉತ್ತರ ಆಡಳಿತ ಪಕ್ಷದಲ್ಲಿದ್ದೀರಿ, ಉತ್ತರ ಕೊಡ್ಬೇಕು ನೀವು. ಕುಮಾರ್ ಅವರ ಹೇಳಿ ಸರ್. ತಮ್ಮ ಕಿವಿ ಗಡಚಿಕ್ಕುವ ವಾದವನ್ನ ಅದರ ಹಿಂದಿನ ನಿಮ್ಮ ಭಾವನೆ ಎಲ್ಲವನ್ನೂ ಗೌರವಿಸುತ್ತಾ ಕೇಳೋದೇನೆಂದರೆ, ನಿಮ್ಮ ಇಷ್ಟು ಗಟ್ಟಿಯಾಗಿ ನಿಮಗೊಂದು ನಂಬಿಕೆ ಇದೆಯಲ್ಲ, ಈ ನಂಬಿಕೆಯನ್ನು ಬೆಳೆಸೋದಕ್ಕೆ ತಳಮಟ್ಟದಲ್ಲಿ ಏನು ಕೆಲಸ ಮಾಡಿದೆ ಕಾಂಗ್ರೆಸ್ಸು? 1888ಇಂದ ಮಾಡಿದೆ ಕಾಂಗ್ರೆಸ್. ಇಲ್ಲಿವರೆಗೆ ಏನು ಮಾಡಿದೆ? ನಥಿಂಗ್. ನೀವು ಬ್ಯಾನ್ ಮಾಡೋದಾಗಲಿ, ನಿಷಿದ್ಧ, ಇದು ಕರೆಕ್ಟ್ ಆಗಿದೆ. ನಾನು ಅದನ್ನು ಐ ಆಮ್ ನಾಟ್ ಪಿಕಿಂಗ್ ಎನಿ ಪ್ರಾಬ್ಲಮ್ಸ್ ವಿತ್ ದ್ಯಾಟ್. ಅದ್ರ ಜೊತೆ ಏನು ಸಮಸ್ಯೆ ಇಲ್ಲ ನನಗೆ. ನೀವು ಸಾರ್ವಜನಿಕ ಜಾಗಗಳಲ್ಲಿ ಅಥವಾ ಶಾಲೆಗಳಲ್ಲಿ ನೀವು ಸಂಘಟನೆಗಳ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ತುಂಬ ಜನ ತಪ್ಪರ್ಥ ಮಾಡ್ಕೊಂಡ್ರೆ ಮಾಡಬೇಡ ಅಂತ ಹೇಳ್ತಾರೆ. ನೀವು ಹೇಳ್ತಾ ಇರೋದು ಪರ್ಮಿಷನ್ ಮಾಡಿ, ಕಾನೂನು ಪಾಲಿಸಿ ಮಾಡಿ. ಕರೆಕ್ಟ್ ಆಗಿದೆ. ಆದರೆ ನಿಮ್ಮ ಪ್ರಿಯಾಂಕ ಖರ್ಗೆ ಅವರ ಧೋರಣೆ ಏನಿದೆ, ಅವರ ಉದ್ದೇಶ ಏನಿದೆ? ಅವರ ಉದ್ದೇಶ ಒಂದು ಸೈದ್ಧಾಂತಿಕವಾಗಿದೆ. ವೈಚಾರಿಕ ಮಟ್ಟದಲ್ಲಿ RSS ಅನ್ನು ಅವರು ವಿರೋಧಿಸ್ತಾರೆ.
ಪ್ರಿಯಾಂಕಾ ಖರ್ಗೆ ಮಾತ್ರ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ. ಮತ್ತೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಈ ಹಿಂದಿನ ಕಾಂಗ್ರೆಸ್ ನಾಯಕರುಗಳು, ಹಿಂದಿನ ಮಹಾನ್ ನಾಯಕ ಅದಿತ್ತು, ಅವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರಿ? ಯಾಕೆ ನಿಮಗೆ ಮಾಡೋಕೆ ಆಗಲಿಲ್ಲ? ಯಾಕೆ ಇದು ನಾನು ಸುಮ್ಮನೆ ಈ ಒಂದು ಡಿಬೇಟಿಗೆ ಚರ್ಚೆಗೆ ಕೇಳ್ತಾ ಇಲ್ಲ ನಾನು ಈ ಪ್ರಶ್ನೆ. ನಿಮಗೆ ಈ ಚರ್ಚೆಗೆ ಮಾತ್ರ ಪ್ರಶ್ನೆ ಅಲ್ಲ ಇದು. ಒಂದು ವಾದಕ್ಕೆ ಪ್ರತಿವಾದನೆ ಇಲ್ಲದೇ ಇರುತ್ತೆ. ಯಾಕೆ ಮಾಡಿದ್ರಿ ನೀವು? ಅದೊಂದು ಹಿಂದುತ್ವ ವಾದ, ಅದಕ್ಕೊಂದು ಪ್ರತಿವಾದವೇ ಇಲ್ಲ ನಿಮ್ಮ ಹತ್ರ. ಈ ಥರ ಸಂದರ್ಭ ಯಾಕೆ ನೀವು ಬಿಲ್ಡ್ ಮಾಡಿದ್ರಿ? ಸೃಷ್ಟಿ ಮಾಡ್ಕೊಂಡ್ರಿ. ಯಾಕೆ ಮಾಡ್ಕೊಂಡಿದ್ದೀರಿ ಇದನ್ನ? ಒಂದು ಆಮೇಲೆ ಈ ಸಂಘಟನೆ, RSS, ಹಿಂದುತ್ವ, ಅದು ಏನೇ ಇರಲಿ ರೀ, ವಾಟ್ ಎವರ್ ಇಟ್ ಈಸ್, ಈಗ ನಾಳೆ ನೀವೇ ಜಾಗ ತೋರಿಸ್ಬೇಕಾಗ್ತದೆ. ನಮ್ಮ RSS ನಾಳೆ ಬಂದು ನಿಮ್ಗೆ ಅರ್ಜಿ ಕೊಡ್ತದೆ. ನಾವು ಕರ್ನಾಟಕದಲ್ಲಿ 1000 ಶಾಖೆಗಳಿದಾವೆ, ಈ ಶಾಖೆಗಳನ್ನು ನಾವು ಪ್ರತಿದಿನ ನಡೆಸಬೇಕು, ಜಾಗ ಕೊಡಿ ಅಂತ ಕೇಳ್ತದೆ. ಏನು ಕೊಡ್ತೀರಿ ಅವಾಗ? ಫ್ರೀಡಮ್ ಪಾರ್ಕ್ಗೆ ಬಂದ್ ಮಾಡಿ ಅಂತ ಹೇಳ್ತೀರಾ ಅವ್ರಿಗೆ? ಕೊಡ್ಲೇಬೇಕು ನೀವು ಅವಾಗ. 100 ಶಾಖೆಗಳು ಕರ್ನಾಟಕ ತುಂಬ ಇರ್ತವೆ, ಎಲ್ಲ ಅಲ್ಲಿ ಬರ್ಬೇಕಾ? ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರ್ಲಿ ಮೇಡಮ್. ಈ ಕಾನೂನು ಈ ದೇಶದ ಏನೋ NGO ಇದ್ರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಅದು ಯಾವ್ದು ದೊಡ್ಡ ಕೆಲಸ ಅಲ್ಲ ಈಗ. ಅದು ದೊಡ್ಡದಲ್ಲ. Registration ದೊಡ್ಡದಲ್ಲ ಈಗ. ಅದು ದೊಡ್ಡದಲ್ಲ. ಮಾಡ್ಕೊಂಡು ಬನ್ನಿ. ದೊಡ್ಡದಲ್ಲ. ಮಾಡ್ಕೊಂಡಿಲ್ಲ, ಇವತ್ತು ಮಾಡ್ಕೊಂಡ್ ಬನ್ನಿ. ದೊಡ್ಡದಲ್ಲ ಅದು. ಸಂಪೂರ್ಣವಾಗಿ ಮಾತಾಡಿ. ಸಂಪೂರ್ಣ ನೀವ್ ಹೇಳಿದ್ರಿ, ನೀವ್ ಯಾಕೆ ಅದನ್ನು ಸೃಷ್ಟಿ ಮಾಡ್ಕೊಂಡ್ರಿ, ಈ ತರದೊಂದು ವ್ಯಾಕ್ಯೂಮ್ ಅಂತ ನೀವು ಹೇಳಿದಿರಿ. 100 ವರ್ಷ ಆಗಿದೆ ರೀ. ನಾನು ಅಲ್ಲಗಳಿತಾ ಇಲ್ಲ. ನಮ್ಮ ಕೆಲಸ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಸರ್, ನಮ್ಮ ಕೆಲಸ ಈ ರಾಷ್ಟ್ರವನ್ನ ಕಟ್ಟುವ ಕೆಲಸ. RSS ಅವ್ರ ತರ ದೇಶ ವಿಘಟನೆ ಮಾಡುವ ವಿಚಿತ್ರಕಾರಕ ಮನಸ್ಥಿತಿಯನ್ನು ಸೃಷ್ಟಿ ಮಾಡೋದಲ್ಲ ನಮ್ಮ ಅದನ್ನ ನೀವು ಕೆಲಸ. TV ಸ್ಟುಡಿಯೋ ಕಾಂಗ್ರೆಸ್ ಕೆಲಸ ಅದಲ್ಲ. ಕಾಂಗ್ರೆಸ್ ಕೆಲಸ ಈ ದೇಶವನ್ನ ಕಟ್ಟುವ ಮತ್ತು ದೇಶವನ್ನ ಅಭಿವೃದ್ಧಿ ಹತ್ರ ಕರ್ಕೊಂಡು ಹೋಗುವ ಕೆಲಸ ನಮ್ಮದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಇವರು ಸಂವಿಧಾನದ ಬಗ್ಗೆ ಮಾತಾಡಬೇಡ್ರಿ. ಸಂವಿಧಾನ ಕೊಂದವ್ರು ನೀವು ಅದರಲ್ಲಿ. ಸಂವಿಧಾನದ ಬಗ್ಗೆ ಮಾತಾಡಬೇಡಿ. ಇವ್ರ ವಿರುದ್ಧ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅದನ್ನು ಸೃಷ್ಟಿ ಮಾಡಿದ್ದಾಕೆ ಅವಶ್ಯಕತೆನೇ ಇಲ್ಲ. ನಾವು ಈ ದೇಶವನ್ನ ಅಭಿವೃದ್ಧಿ ಪಥದ ಹತ್ರ ಕರ್ಕೊಂಡು ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ರಲ್ಲ. ರಫೇಲ್ ಯುದ್ಧ ವಿಮಾನಕ್ಕೆ ಹೋಗಿ ನಿಂಬೆಹಣ್ಣು ಇಡೋದಲ್ಲ ನಮ್ಮ ಕೆಲಸ. ಕುಮಾರ್ ಅವರೇ, ರಫೇಲ್ ಯುದ್ಧ ವಿಮಾನಕ್ಕೆ ಹೋಗಿ ನಿಂಬೆಹಣ್ಣು ಇಡೋದಲ್ಲ. ದೇಶದ ಮೊದಲ ಪ್ರಧಾನಿ ಅವರು ಕೇಳಿದಕ್ಕೆ ನೀವು ಉತ್ತರ ನಮ್ಮ ಕೆಲಸ ರಫೇಲ್ ಯುದ್ಧ ವಿಮಾನಕ್ಕೆ ಆಯ್ತಪ್ಪ. ನಿಂಬೆಹಣ್ಣು ಇಡೋದಲ್ಲ. ನಿಂಬೆಹಣ್ಣು ಇಟ್ಟಿದ್ದಕ್ಕೇನೆ ಇವತ್ತು ಪಾಕಿಸ್ತಾನನ ಭೂಗರ್ಭದಲ್ಲಿ ಅಡಗಿಸಿದಂತದ್ದು. ಅದೇ ಮೊದಲ ಪ್ರಧಾನಿ ಸುಳ್ಳು ಮೇಡಮ್, ಸುಳ್ಳುಗಳು. ಪಹಲ್ಗಾಮ್ ಒಂದು ಒಬ್ಬ ಸೈನಿಕರು ನಮ್ಮ